ಇನ್ನು ದಾಖಲೆಗಳಿಲ್ಲದೆ ನನ್ನ ಕಕ್ಷಿದಾರನ ಮೇಲೆ ಆರೋಪ ಮಾಡಲಾಗಿದೆ. ದಾಖಲೆಗಳಿಲ್ಲದೆ ಒಬ್ಬರ ಮಾನಹಾನಿ ಮಾಡೋದು ಅಕ್ಷಮ್ಯ ಅಪರಾಧ. ಕಾನೂನು ಪ್ರಕಾರ ಕ್ರಮ ಜರುಗಿಸಲು ತಯಾರಿ ಎಂದು ಸೌಜನ್ಯ ಹೋರಾಟಗಾರ ಜಯಂತ್ ಟಿ ಪರ ವಕೀಲ ದೊರೆರಾಜು ಎಸ್ ಕ್ಲಾರಿಟಿ ಕೊಟ್ಟಿದ್ದಾರೆ. ಫ್ರೀಡಂ ಟಿವಿಯಲ್ಲಿ ಜಯಂತ್ ಪರ ವಕೀಲರ ಸ್ಫೋಟಕ ಪ್ರತಿಕ್ರಿಯೆ. ದಾಖಲೆಗಳಿಲ್ಲದೆ ನನ್ನ ಕಕ್ಷಿದಾರನ ಮೇಲೆ ಆರೋಪ ಮಾಡಲಾಗಿದೆ. ದಾಖಲೆಗಳಿಲ್ಲದೆ ಒಬ್ಬರ ಮಾನಹಾನಿ ಮಾಡೋದು ಅಕ್ಷಮ್ಯ ಅಪರಾಧ. ಕಾನೂನು ಕ್ರಮ ಜರುಗಿಸಲು ತಯಾರಿ ಎಂದ ವಕೀಲ ದೊರೆರಾಜು ಎಸ್. ಫ್ರೀಡಂ ಟಿವಿಯಲ್ಲಿ ಜಯಂತ್ ಪರ ವಕೀಲರ ಸ್ಫೋಟಕ ಪ್ರತಿಕ್ರಿಯೆ. ಬೆಂಗಳೂರು ಮೂಲದ ಖ್ಯಾತ ವಕೀಲರು ಇನ್ನು ಹೆಣವುತ ಪ್ರಕರಣದ ಕುರಿತು ಹೇಳಿಕೆ ಕೊಟ್ಟಿದ್ರು. ಶಾಸಕ ಬೇಳೂರು ಗೋಪಾಲಕೃಷ್ಣ ಏನಂತ, ಗುಂಡು ಹೊಡೆದು ಕೊಲ್ಲಬೇಕು ಅಂದ್ರೆ ಆ ಕ್ಷೇತ್ರಕ್ಕೆ ಷಡ್ಯಂತ್ರ ಯಾರು ಮಾಡಿರ್ತಾರೋ ಅವರನ್ನ ಗುಂಡಿಕ್ಕಬೇಕು ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ರು. ದಾಖಲೆಗಳಿಲ್ಲದೆ ನನ್ನ ಕಕ್ಷಿದಾರನ ಮೇಲೆ ಆರೋಪ ಮಾಡಿರೋದು ಅಕ್ಷಮ್ಯ ಅಪರಾಧ. ಜೊತೆಗೆ ಈ ಪ್ರಕರಣದಲ್ಲಿ ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ರಲ್ಲ ಒಂದು, ಅದು ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಅಫೆನ್ಸ್ ಅಂತ ಕರೆಸಿಕೊಳ್ಳುತ್ತೆ. ಕಾರಣ ಅವರ ಹೇಳಿಕೆಯನ್ನ ಅವರ ಅಭಿಮಾನಿಗಳು ಪ್ರೇರಣೆಯಾಗಿ ತೆಗೆದುಕೊಂಡು ಏನಾದರೂ ಅನಾಹುತ ಸಂಭವಿಸಿದ್ರೆ ಅದಕ್ಕೆ ಯಾರು ಹೊಣೆ? ಪ್ರವೋಕ್ ಮಾಡುವಂತಹ ಯಾವುದೇ ತರಹದ ಹೇಳಿಕೆ ಕೊಡಬಾರ್ದು. ಅವರು ಚುನಾಯಿತ ಜನಪ್ರತಿನಿಧಿ ಅಲ್ವಾ, ಜನರಿಂದ ಆಯ್ಕೆಯಾದವರಿಗೆ ಜವಾಬ್ದಾರಿ ಇರ್ತಾವಲ್ಲ. ಈ ತರಹದ ಹಗುರವಾಗಿ ಮಾತನಾಡೋದೆಷ್ಟು ಸರಿ? ಈ ಹಿಂದೆ ಮೋಟಮ್ಮ ಅನ್ನೋ ಶಾಸಕಿ ತೊಗಾಡಿಯಾರ ವಿಚಾರವಾಗಿ ಒಂದು ಹೇಳಿಕೆ ಕೊಡುವಾಗ ಬಂದ್ರೆ ಕೈಕಾಲು ಮುರಿತೀನಿ ಅಂತ ಹೇಳಿ ಮೋಟಮ್ಮ ಹೇಳಿದ್ರಂತೆ. ಆ ಸಂದರ್ಭದಲ್ಲೂ ಕೂಡ ಮೋಟಮ್ಮಿಗೆ ವಾರಂಟ್ ಇಶ್ಯೂ ಆಗಿತ್ತು. ಅಂದ್ರೆ ಜನಪ್ರತಿನಿಧಿಗಳು ಹಂಗೆ ಮಾತನಾಡಕೂಡದು ಅಂತ ಹೇಳಿ ಜಯಂತ್ ಟಿ ಪರ ವಕೀಲರು, ಖ್ಯಾತ ವಕೀಲರು ದೊರೆರಾಜು ಪ್ರಥಮ ಎಕ್ಸ್ಕ್ಲೂಸಿವ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಳಿಸ್ಕೊಂಡು ಬರೋಣ. ಗಂಭೀರವಾದ ಅಪರಾಧ ಇಲ್ಲದ್ದು, ಅದು ಆ ರೀತಿ ಯಾವುದೇ ಆಧಾರಗಳಿಲ್ಲದೆ, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿಗಳಿಲ್ಲದೆ ಗಾಳಿನಲ್ಲಿ ಗುಂಡು ಹೊಡೆದಾಗ ಅದು ತೀವ್ರವಾದ ಪರಿಣಾಮವನ್ನು ಬೀರುತ್ತೆ. ಅವ್ರ ಕುಟುಂಬದವರು, ಸದಸ್ಯರು, ಸ್ನೇಹಿತರು, ಹಿತೈಷಿಗಳು, ಸಂಬಂಧಿಕರು ಎಲ್ಲರೂ ಅವ್ರನ್ನ ಸಂಶಯದಿಂದ ನೋಡ್ತಾರೆ. ಸಮಾಜದಲ್ಲಿ ಅವ್ರದ್ದೇ ಒಂದು ವರ್ಚಸ್ಸೇ ಕಡಿಮೆ ಆಗುತ್ತೆ, ತೇಜೋವಧೆ ಆಗುತ್ತೆ, ಮಾನಸಿಕ ಯಾತನೆ ಆಗುತ್ತೆ. ಅದು ಶಿಕ್ಷಾರ್ಹ ಅಪರಾಧ. ಇದು ಕ್ರಿಮಿನಲ್ ಡಿಫಮೇಷನ್ ಆಗುತ್ತೆ, ಸಿವಿಲ್ ಡಿಫಮೇಷನ್ ಆಗುತ್ತೆ. ಬ್ರಾಡ್ಕಾಸ್ಟಿಂಗ್ ಲಾಸಲ್ಲೂ ಸಹ ಯಾರು ಸಂಬಂಧಪಟ್ಟ ಈ ಸುದ್ದಿ ಪ್ರಚಾರ ಮಾಡಿದ್ರು ಅವರು ಕ್ರಮಕ್ಕೊಳಗಾಗ್ತಾರೆ. ಕ್ರಿಮಿನಲ್ ಪ್ರಕರಣದಲ್ಲಿ, ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆಯಲ್ಲಿ ಅವರು ಕೋರ್ಟ್ ಮುಂದೆ ಬಂದು ಅಪರಾಧಿ ನಿಲ್ತಾರೆ. ಸಿವಿಲಲ್ಲಿ ಪರಿಹಾರವನ್ನು ಅವರು ಎಷ್ಟು ಮೊತ್ತ ಬೇಕಾದರೂ ಕೇಳ್ಬೋದು, ಅವರ ಸ್ಟೇಟಸ್ ಮೇಲೆ ಡಿಪೆಂಡ್ ಆಗುತ್ತೆ. ಜೊತೆಗೆ ಮುಂದೆ ಈ ರೀತಿ ಗಂಭೀರವಾದ ಮಾನನಷ್ಟ ಆರೋಪಗಳು, ಮಾನನಷ್ಟ ತೇಜೋವಧೆ ಆಗದೇ ಇರಲಿ ಅಂತ ಹೇಳಬೇಕಾದ್ರೆ ಪ್ರಿವೆಂಟಿವ್ ರಿಲೀಫ್ ಇಂಜಂಕ್ಷನ್ ತೊಗೋಬೇಕಾಗುತ್ತೆ. ಕ್ರಿಮಿನಲ್ ಡಿಫಮೇಷನ್ ಈಸ್ ಎ ಪ್ಯುನಿಟಿವ್ ಆ್ಯಕ್ಷನ್, ಸಿವಿಲ್ ಡಿಫಮೇಷನ್ ಈಸ್ ಎ ಪ್ರಿವೆಂಟಿವ್ ಆ್ಯಕ್ಷನ್, ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಲಾಸ್ ಈಸ್ to make the concerned person to abide by the journalistic ethics and media laws. ಇದರ ಪ್ರಕಾರವಾಗಿ ಕ್ರಮ ಜರುಗಿಸ್ಬೋದು. ಬೇಕಾದಷ್ಟು ಆ ರೀತಿ ಆಗಿದೆ, ಯಶಸ್ಸು ಆಗುತ್ತೆ. ಇನ್ನು ನಿಮ್ಮ ಅನುಭವದಲ್ಲಿ ಒಬ್ಬ ವ್ಯಕ್ತಿಯನ್ನ ಗುರಿಯಾಗಿಸಿಕೊಂಡು ನಾನಾ ತರಹದ ಈ ಪ್ರಯೋಗಗಳನ್ನು ಮಾಡ್ತಾರೆ, ಬೇರೆ ಬೇರೆ ಪ್ರಕರಣಗಳಲ್ಲಿ ಒತ್ತಡ ಹಾಕೋದು ಅಂತ ಹೇಳ್ತೀವಿ. ಹೌದು. ಸೊ ಈಗ ಜಯಂತ್ ಕೇವಲ ಈ ಒಂದು ಆರೋಪಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಈ ಹಿಂದೆ ಸಾಕಷ್ಟು ಆರೋಪಗಳನ್ನು ಎದುರಿಸ್ತಾರೆ. ಇದ್ರ ಹಿಂದೆ ಏನಾದ್ರೂ ಗೂಢಾಲೋಚನೆಗಳಿರ್ಬೋದಾ? ಹೌದು, ಹಿಂದೆ ಸಹ ಜಯಂತ್ರವರ ಮನೆ ಮೇಲೆ ದಾಳಿ ಮಾಡಿ ಅವರು ಗಾಂಜಾ ಪೆಡ್ಲಿಂಗ್ ಮಾಡ್ತಾರೆ, ಡ್ರಗ್ಸ್ ಪೆಡ್ಲಿಂಗ್ ಮಾಡ್ತಾರೆ ಅನ್ನೋದು ಮಾಡಿದರು. ಏನೂ ಅಲ್ಲಿ ಯಾವುದೇ ಪುರಾವೆಗಳು ಸಿಕ್ಕಿಲ್ಲ. ಸಂಬಂಧಪಟ್ಟವರು ಅದರಿಂದ ಸೋತರು, ವಿಚಲಿತರಾದರು. ಈಗ ಬೇರೆ ಬೇರೆಯವರು ಈ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಅದು ಪ್ರಚಾರಕ್ಕೆ ಮಾಡ್ತಾ ಇರ್ಬೋದು, ಅಥವಾ ಹೋರಾಟಗಾರರಿಗೆ ಹೆದೆಗುಂದಿಸೋಕ್ಕೋಸ್ಕರ, ಅವರ ಧೈರ್ಯವನ್ನು ಕಳೆಯೋಕ್ಕೋಸ್ಕರ, ಅವರು ಹೋರಾಟದಿಂದ ಹಿಂದೆ ಸರಿಲಿ ಅನ್ನತಕ್ಕಂಥ ಉದ್ದೇಶದಿಂದ ಈ ರೀತಿ ಮಾಡ್ತಿರ್ಬೋದು ಅಂತ ಅನಿಸುತ್ತೆ. ಇನ್ನು ನಿಮ್ಮ ಕಕ್ಷಿದಾರ ಕಾನೂನು ಸಲಹೆ ಕೇಳ್ಕೊಂಡು ಬಂದಾಗ ಏನು ಸಲಹೆ ಸರ್ ತಮ್ಮದು? ನಾನು ಈ ಬಗ್ಗೆ ಸ್ಪಷ್ಟವಾಗಿ ಈಗಾಗಲೇ ಸಲಹೆ ಕೊಟ್ಟಿದ್ದೀನಿ. ನೀವು ಕ್ರಿಮಿನಲ್ ಡಿಫಮೇಷನು, ಸಿವಿಲ್ ಡಿಫಮೇಷನು, ಬ್ರಾಡ್ಕಾಸ್ಟಿಂಗ್ ಲಾಸ್ ಪ್ರಕಾರ ಸಂಬಂಧಪಟ್ಟವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅಂತ ನಾನು ಹೇಳಿದ್ದೀನಿ. ಸರ್ ಒಂದು ನೋಟಿಸ್ ಕೊಟ್ಬಿಡಿ, ಅವ್ರೇನು ಆನ್ಸರ್ ಕೊಡ್ತಾರೆ ನೋಡೋಣ. ಆ್ಯಂಕರು, ಎಡಿಟರು, ಓನರು ಇವ್ರು ಸಂಬಂಧಪಟ್ಟವ್ರಿಗೆಲ್ಲ ಕೊಟ್ಬಿಡಿ. ಅವ್ರ ಆನ್ಸರಲ್ಲಿ ಏನಾದರೂ ಅಪಾಲಜಿ ಕೇಳಿದ್ರೆ ಬಿಟ್ಬಿಡೋಣ, ಇಲ್ಲಾಂದರೆ ಮುಂದುವರ್ಸೋಣ. ಮತ್ತು ಯಾವುದೇ ಕಾರಣಕ್ಕೆ ನಾನು ಹೋರಾಟದಿಂದ ಹಿಂದೆ ಸರಿಯಲ್ಲ ಅಂತ ಅವ್ರನ್ನ ಅದು ಸ್ಪಷ್ಟವಾಗಿ ಹೇಳಿದ್ದಾರೆ. ಒಬ್ಬ ವಕೀಲನ ನಾನು ಏನು ಮಾಡಬೇಕು ಆ ಸಲಹೆನ ಅವ್ರಿಗೆ ಕೊಡ್ತೀನಿ, ಧೈರ್ಯ ತುಂಬ್ತಾ ಇದ್ದೀನಿ. ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್, ಒಬ್ಬ ಚುನಾಯಿತ ಜನಪ್ರತಿನಿಧಿ ಸಾರ್ವಜನಿಕವಾಗಿ ಒಂದು ಹೇಳಿಕೆ ಕೊಡ್ತಾರೆ.
ಈ ತರ ಒಂದು ಅಂದ್ರೆ ಒಂದು ಕ್ಷೇತ್ರವನ್ನು ಗುರಿಯಾಗಿಸಿಕೊಂಡು ಯಾರು ಷಡ್ಯಂತ್ರ ಮಾಡಿದ್ರೆ ಅವನು ಗುಂಡಿಕ್ಕಿ ಕೊಲ್ಲಿ ಅಂತ ಹೇಳಿ ಒಂದು ಹೇಳಿಕೆ ಕೊಡ್ತಾರೆ. ಹೌದು, ಅದು ಆ ವಿಡಿಯೋ ತಂದು ನನ್ನ ಮುಂದೆ ಪ್ಲೇ ಮಾಡಿದರು ಜಯಂತ್ ಅವರು ಮತ್ತು ಅವರ ಬೆಂಬಲಿಗರು. ಆ ಪ್ರಕಾರ ಒಬ್ಬ ಸಾರ್ವಜನಿಕ ಪಬ್ಲಿಕ್ ಸರ್ವೆಂಟ್, ಶಾಸಕ, ರಾಜಕೀಯದಲ್ಲಿ ಹೆಸರು ಮಾಡಿರ್ತಕ್ಕಂಥವರು, ಅವರು ಮಾಧ್ಯಮಗಳ ಮುಂದೆ ಇಂಥವರನ್ನು, ಹೋರಾಟಗಾರರನ್ನು ಗುಡ್ಡಿಕ್ಕಿ ಕೊಲ್ಲಿ ಅನ್ನತಕ್ಕಂಥದ್ದನ್ನು ಹೇಳಕೂಡ್ದು. ಅದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ, ಕ್ರಿಮಿನಲ್ ಇಂಟಿಮಿಡೇಷನ್, ಇನ್ಸ್ಟಿಗೇಟಿಂಗ್ ಕ್ರೈಮ್, ಕ್ರಿಯೇಟಿಂಗ್ ಲಾಲೆಸ್ನೆಸ್ ಇನ್ ದಿ ಸೊಸೈಟಿ. ಇಟ್ ಈಸ್ ಎ ಪನಿಷಬಲ್ ಅಫೆನ್ಸ್. ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡೋದಾದರೆ, ಹಿಂದೆ ಕರ್ನಾಟಕ ಸರ್ಕಾರದಲ್ಲಿ ಶ್ರೀಮತಿ ಮೋಟಮ್ಮ ಮಂತ್ರಿಗಳಾಗಿದ್ದರು. ದತ್ತಪೀಠದ ಒಂದು ಹೋರಾಟ ಸಂದರ್ಭದಲ್ಲಿ ಪ್ರವೀಣ್ ಭಾಯ್ ತೊಗಾಡಿ ಅವರಿಗೆ ಚಿಕ್ಕಮಗಳೂರು ಬಂದರೆ, ದತ್ತಪೀಠಕ್ಕೆ ಬಂದರೆ ಕೈಕಾಲು ಮುರಿತೀನಿ ಅಂತ ಹೇಳಿದರು. ಅದು ಇದೇ ರೀತಿ ಪ್ರಕರಣ ಆಗಿ ಕೋರ್ಟ್ಗೆ ಹೋಯಿತು. ಅವ್ರಿಗೆ ಅರೆಸ್ಟ್ ವಾರೆಂಟು ಆಗಿತ್ತು. ಈ ಪ್ರಕರಣ ನಡೆದಿತ್ತು. ಅದೇ ಪ್ರಕಾರ ಬೇಲೂರು ಗೋಪಾಲಕೃಷ್ಣ ನನ್ನ ಚೆನ್ನಾಗಿ ಗೊತ್ತು, ಆತ್ಮೀಯರು, ಶಾಸಕರು, ಅವರು ಉದ್ವೇಗದಿಂದ ಈ ರೀತಿ ಹೇಳ್ಬಿಟ್ಟಿದ್ದಾರೆ. ಕೂಡಲೇ ಅವರು ಅದನ್ನು ಸರಿಪಡಿಸ್ಕೋಬೇಕು, ಇಲ್ಲದವ್ರ ಕಾನೂನು ಕ್ರಮಕ್ಕೆ ಒಳಗಾಗ್ತಾರೆ, ಸಮಸ್ಯೆಗಳಿಗೆ ಈಡಾಗುತ್ತೆ. ಏನೇ ಶಕ್ತಿ ಇದ್ದರೂ, ಯಾವುದೇ ಅಧಿಕಾರ ಇದ್ದರೂ, ಕೆಲವು ಸಂದರ್ಭಗಳಲ್ಲಿ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದು ಗಂಭೀರವಾದ ಅಪರಾಧ ಸಾಯಿಲ್ಲದ್ದು. ಅದು ಆ ರೀತಿ ಯಾವುದೇ ಆಧಾರಗಳಿಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.